ದಿನಕ್ಕೊಂದು ಕಂಟೆಂಟ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ, ಮೊದಲನೇದಾಗಿ ಇವತ್ತಿನ ವಿಡಿಯೋನ ಶುರು ಮಾಡೋದಾದರೆ RCB ವರ್ಸಸ್ ಗುಜರಾತ್ ತಂಡಗಳು 2026ನ IPLನಲ್ಲಿ ಎರಡನೇ ಬಾರಿ ಈ ಸೀಸನಲ್ಲಿ ಮುಖಾಮುಖಿ ಆಗ್ತಾ ಇದ್ದಾವೆ. ತಂಡ ವರ್ಸಸ್ ಗುಜರಾತ್ ತಂಡ ಬೆಂಗಳೂರಲ್ಲಿ ಫೇಸ್ ಟು ಫೇಸ್ ಆಗಿತ್ತು. RCB ತಂಡ ಆ ಒಂದು ಪಂದ್ಯನ ಚೇಸಿಂಗ್ ಮಾಡುವ ಮೂಲಕ ಭರ್ಜರಿ ಜಯವನ್ನು ಗಳಿಸಿತ್ತು. ಇವತ್ತು ಕೂಡ ಅಂದರೆ ಟಾಸ್ ಗೆದ್ದ ತಂಡ ಅಥವಾ ಚೇಸಿಂಗ್ ಮಾಡುವ ತಂಡ ಗೆಲ್ಲೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ. ಏನಕ್ಕಂದರೆ ಈ ಎರಡು ತಂಡಗಳ ನಡುವೆ ಯಾವುದೇ ಒಂದು ಅಥವಾ ಕಳೆದ 7 ಮುಖಾಮುಖಿಗಳಲ್ಲೂ ಕೂಡ ನಾನು ಲಾಸ್ಟ್ ವಿಡಿಯೋದಲ್ಲೂ ಇದನ್ನೇ ಹೇಳಿದ್ದೆ, ಈ ಎರಡು ತಂಡಗಳಲ್ಲೂ ಕೂಡ ಚೇಸ್ ಮಾಡುವಂಥ ತಂಡನ ಹೆಚ್ಚಾಗಿ ಗೆದ್ದಿರೋದು. ಈಗ ಗುಜರಾತ್ ಕೂಡ 3 ಪಂದ್ಯಗಳನ್ನು RCB ವಿರುದ್ಧ ಗೆದ್ದಿದೆ. ಅದು ಆ 3 ಪಂದ್ಯಗಳಲ್ಲೂ ಕೂಡ ಒಂದು ಚೇಸಿಂಗಲ್ಲೇ ಗೆದ್ದಿರೋದು. RCB ತಂಡ 4 ಪಂದ್ಯಗಳನ್ನು ಗೆದ್ದಿದೆ. ಆ 4 ಪಂದ್ಯಗಳನ್ನು ಕೂಡ RCB ತಂಡ ಚೇಸಿಂಗಲ್ಲೇ ಗೆದ್ದಿರೋದು. ಇದಾದಮೇಲೆ ಇವತ್ತು RCB ತಂಡ ಏನಾದರೂ ಗೆದ್ದರೆ ಸ್ಟ್ರೈಟ್ ಫಸ್ಟ್ ಪ್ಲೇಸ್ಗೆ ಹೋಗ್ತಾರೆ. ಪಾಯಿಂಟ್ಸ್ ಟೇಬಲಲ್ಲಿ ಫಸ್ಟ್ ಪ್ಲೇಸ್ಗೆ ಹೋಗ್ತಾರೆ. ಅಕಸ್ಮಾತ್ ಏನಾದರೂ ಗುಜರಾತ್ ಏನಾದರೂ ಗೆದ್ದರೆ ಅವರು ಎಲ್ಲೂ ಹೋಗಲ್ಲ, 5ನೇ ಪ್ಲೇಸಲ್ಲಿ ಇದ್ದಾರೆ ಅನಿಸುತ್ತೆ. ಈಗ 5ನೇ ಪ್ಲೇಸಲ್ಲೇ ಇರ್ತಾರೆ. ಏನಕ್ಕಂದರೆ ಅವರು ಈ ಸೀಸನಲ್ಲಿ ಆಡಿರೋ ಒಂದು 8 ಪಂದ್ಯಗಳಿಂದ ಒಂದು 4 ಪಂದ್ಯಗಳ ಸೋಲು ಮತ್ತು 4 ಪಂದ್ಯಗಳ ಗೆಲುವು ಎರಡನ್ನೂ ಕೂಡ ಈಕ್ವಲಿ ಬ್ಯಾಲೆನ್ಸ್ ಮಾಡಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಇದಾದಮೇಲೆ RCB ತಂಡದ ಆರಂಭಿಕರ ಬಗ್ಗೆ ಹೇಳೋದಾದರೆ ಫಿಲ್ ಸೈಟಿ ಬಗ್ಗೆ ಇನ್ನೂ ಕನ್ಫರ್ಮ್ ಇಲ್ಲ. ಅವರು ಇವತ್ತಿನ ಪಂದ್ಯನ ಕೂಡ ಮಿಸ್ ಮಾಡ್ಕೋತಾ ಇದ್ದಾರೆ ಅಂತ ಒಂದು ಮಾಹಿತಿ ಬಂದಿದೆ. ಅವರ ಬದಲಾಗಿ ಕಳೆದ ಪಂದ್ಯದ ಆರಂಭಿಕ ಅಥವಾ ಜೇಕಬ್ ಬೆಥೆಲ್ ಅವರ ಈ ಒಂದು ಪಂದ್ಯದಲ್ಲೂ ಕೂಡ ವಿರಾಟ್ ಕೊಹ್ಲಿ ಅವರ ಜೊತೆಗೆ ಇನ್ನಿಂಗ್ಸನ್ನು ಓಪನ್ ಮಾಡ್ತಾ ಇದ್ದಾರೆ. ಇದಾದಮೇಲೆ ಆ್ಯಸ್ ಯೂಶುವಲ್ 3ನೇ ಪ್ಲೇಸಲ್ಲಿ ದೇವದತ್ ಪಡಿಕ್ಕಲ್ ಅವರು, 4ನೇ ಪ್ಲೇಸಲ್ಲಿ ನಮ್ಮ ಕ್ಯಾಪ್ಟನ್ ಆದಂತಹ ಪಟ್ಟಿದಾರ್ ಅವರು, 5ನೇ ಪ್ಲೇಸಲ್ಲಿ ಜಿತೇಶ್ ಶರ್ಮಾ ಅವರು, 6ನೇ ಪ್ಲೇಸಲ್ಲಿ ಟಿಮ್ ಡೇವಿಡ್, 7ನೇ ಪ್ಲೇಸಲ್ಲಿ ನಮ್ಮ ರೊಮರಿಯೋ ಶೆಫರ್ಡ್ ಅವರು, 8ನೇ ಪ್ಲೇಸಲ್ಲಿ ಆಲ್ಮೋಸ್ಟ್ ಕೃಣಾಲ್ ಪಾಂಡ್ಯ ಅವರು. ಇದಾದಮೇಲೆ ಬೌಲಿಂಗ್ ಆಪ್ಷನ್ಸ್ ಅಂತ ನೋಡ್ತಾ ಹೋಗೋದಾದರೆ ಜೋಶ್ ಹಜಲ್ವುಡ್, ಸುಯೇಶ್ ಶರ್ಮಾ ಅವರು ಮತ್ತು ರಸಿಕ್ದಾರ್ ಸಲಾಮ್ ಅವರು, ಅಂದರೆ ಇವರು ಎಲ್ಲರೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಬೌಲಿಂಗ್ ಮಾಡ್ತಾ ಇದ್ದಾರೆ. ಸುಯೇಶ್ ಶರ್ಮಾ ಅವ್ರಿಗೆ ಈ ಸೀಸನಲ್ಲಿ ಅಷ್ಟೊಂದು ವಿಕೆಟ್ಸ್ನ ಪಡೆದೇ ಇದ್ದರೂ ಕೂಡ ಏನಾಗ್ತಾ ಇದೆ ಅಂದರೆ ಅವರ ಒಂದು ಬೌಲಿಂಗಲ್ಲಿ ಒಂದು ಇಂಟೆಂಟ್ ಕಾಣಿಸ್ತಾ ಇದೆ. ಕಂಟ್ರೋಲಿಂಗ್ ಈ ಸೀಸನಲ್ಲಿ ಸ್ವಲ್ಪ ಜಾಸ್ತಿ ಕಂಡು ಬರ್ತಾ ಇದೆ. ಅದಾದಮೇಲೆ ಭುವನೇಶ್ವರ್ ಕುಮಾರ್ ಅವರು ಅಂದರೆ 10 ವರ್ಷ ಹಿಂದೆ ಕೂಡ ಅಂದರೆ 2016ನಲ್ಲೂ ಕೂಡ ಇದೇ ರೀತಿಯ ಒಂದು ಪರ್ಫಾರ್ಮೆನ್ಸನ್ನು ಅವ್ರ ಕಡೆಯಿಂದ ಬಂದಿತ್ತು. ಈ ಒಂದು ಸೀಸನಲ್ಲೂ ಕೂಡ ಅದೇ ರೀತಿಯ ಒಂದು ಪರ್ಫಾರ್ಮೆನ್ಸ್ ಅವ್ರ ಕಡೆಯಿಂದ ಬರ್ತಿದೆ. ಜೋಶ್ ಹಜಲ್ವುಡ್ ಅವರು ಕೂಡ ಒಂದು ಕಳೆದ ಪಂದ್ಯದ ಅಂದರೆ ಡೆಲ್ಲಿ ವಿರುದ್ಧ ಪಂದ್ಯದಲ್ಲಿ 4 ವಿಕೆಟ್ಗಳನ್ನು ಕೂಡ ಪಡ್ಕೊಂಡಿರ್ತಾರೆ. ಇದಿಷ್ಟಾದಮೇಲೆ ಬ್ಯಾಟಿಂಗ್ ವಿಚಾರಕ್ಕೆ ಬರೋದಾದರೆ ರೊಮರಿಯೋ ಶೆಫರ್ಡ್ ಅವರು ಕೂಡ ಒಂದು ಬ್ಯಾಟಿಂಗನ್ನು ಸ್ವಲ್ಪ ಚೆನ್ನಾಗಿ ಆಡಬೇಕಾಗುತ್ತೆ. ಬೌಲಿಂಗ್ ಅಂತ ಅವ್ರ ಕೈಗೆ ಕೊಟ್ಟಾಗ ಆ ಮನುಷ್ಯನಿಗೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಆಲ್ಮೋಸ್ಟ್ 20 ರನ್ಗಿಂತ ಜಾಸ್ತಿ ಕೊಟ್ಟಿಲ್ಲ ಅಂದರೆ ಅಥವಾ ಮಿನಿಮಮ್ 20 ರನ್ ಕೊಟ್ಟಿಲ್ಲ ಅಂದರೆ ಅವ್ರಿಗೆ ಸಮಾಧಾನನೇ ಆಗೋಲ್ಲ ಅನಿಸುತ್ತೆ. ನೋಡೋಣ ಏನಾಗುತ್ತೆ ಅಂತ. ಮತ್ತು ನಮ್ಮ ವಿಕೆಟ್ ಕೀಪರ್ ಜಿತೇಶ್ ಶರ್ಮಾ ಅವರು ಕೂಡ ಕೀಪಿಂಗಲ್ಲಿ ಏನು ಮಾಡ್ತಾಯಿದ್ದಾರೋ ಆ ಒಂದು ಸ್ಥಿರತೆನ ಅಥವಾ ಅದೇ ಒಂದು ಲಯನ ಬ್ಯಾಟಿಂಗಲ್ಲಿ ಕೂಡ ಮುಂದುವರಿಸಬೇಕು. ಅವರು ಈ ಸೀಸನಲ್ಲಿ ಲಕ್ನೋ ತಂಡದ ವಿರುದ್ಧ ಒಂದು 29 ರನ್ ಏನೋ ಹೊಡಿತಾರೆ, 2 ಬೌಂಡ್ರಿ 2 ಸಿಕ್ಸರ್. ಅದು ಬಿಟ್ಟರೆ ಈ ಸೀಸನಲ್ಲಿ ಅವ್ರ ಕಡೆಯಿಂದ ಹೆಚ್ಚಾಗಿ ಪ್ರದರ್ಶನ ಮೂಡಿ ಬಂದಿಲ್ಲ. RCB ತಂಡ ಇಷ್ಟೆಲ್ಲ ಇದ್ರೂ ಕೂಡ ಒಂದು ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಡ್ತಾ ಇದೆ. ಆಡಿರೋವಂಥ 8 ಪಂದ್ಯಗಳು 2 ಸೋಲು ಮತ್ತು 6 ಜಯಗಳೊಂದಿಗೆ 2ನೇ ಪ್ಲೇಸಲ್ಲಿದೆ. ಇವತ್ತು ಗೆದ್ದರೆ ಆಗಲೇ ಹೇಳ್ದಂಗೆ ಪಾಯಿಂಟ್ಸ್ ಟೇಬಲಲ್ಲಿ ಟಾಪ್ ಹೋಗ್ತಾರೆ. ನೋಡೋಣ ಏನಾಗುತ್ತೆ ಅಂತ. ಗುಜರಾತ್ ತಂಡದ ಬಗ್ಗೆ ನೋಡ್ತಾ ಹೋಗೋದಾದರೆ ಜೋಸ್ ಬಟ್ಲರ್, ಸಾಯಿ ಸುದರ್ಶನ್ ಮತ್ತು ಶುಭ್ಮನ್ ಗಿಲ್ ಇವರು 3 ವಿಕೆಟ್ಗಳನ್ನು ಆದಷ್ಟು ಬೇಗ ಪಡ್ಕೊಂಡ್ರೆ ಅವರು ಅಂದರೆ ಈ 3 ವಿಕೆಟ್ಗಳನ್ನು ಬೇಗ ಪಡ್ಕೊಂಡ್ರೆ ಅವರ ಅಷ್ಟೊಂದಿಲ್ಲ ಅವ್ರದ್ದು. ಸಾಯಿ ಸುದರ್ಶನ್ ಅವರಾಗ್ಬೋದು ಮತ್ತು ಗಿಲ್ ಅವರಾಗ್ಬೋದು, ಬಟ್ಲರ್ ಅವರಾಗ್ಬೋದು, ಇವರು 3 ಈ ಟೂರ್ನಿಲಿ ಹೈಯೆಸ್ಟ್ ರನ್ ಗೆಟರ್ಸ್ ಆಗಿರ್ತಾರೆ. ಇದಾದಮೇಲೆ ವಾಷಿಂಗ್ಟನ್ ಸುಂದರ್ ಅವರಾಗ್ಬೋದು, ಜೇಸನ್ ಹೋಲ್ಡರ್ ಅವರಾಗ್ಬೋದು, ಅವ್ರದ್ದೆಲ್ಲ ಸುಮ್ಮನೆ ಒಂದು ಆ್ಯಂಕರಿಂಗ್ ಇನ್ನಿಂಗ್ಸ್ ಆಗುತ್ತೆ. ಇಲ್ಲ ಅಂದರೆ 1-2 ಓವರ್ ಇದ್ದರೆ ಅಥವಾ ಒಂದು ವಿಕೆಟ್ಸ್ ಎಲ್ಲ ಹೋಗಿ ಅವ್ರನ್ನ ಈ ಕಳೆದ 2 ಪಂದ್ಯಗಳಿಂದ ಆಡಿಸ್ತಿದ್ದಾರೆ. ಇದಾದಮೇಲೆ ಅವರು ಕೂಡ ಅಂದರೆ ಒಂದು ಒಳ್ಳೆ ಬ್ಯಾಟಿಂಗ್ ಫಾರ್ಮಲ್ಲಿದ್ದಾರೆ ಅವರು ಕೂಡ. ಸಿರಾಜ್ ಅವರು ಮತ್ತು ಪ್ರಸಿದ್ಧ ಕೃಷ್ಣ ಅವರು, ಕಗಿಸೋ ರಬಾಡ ಮತ್ತು ರಶೀದ್ ಖಾನ್ ಇವರು ಕೂಡ ಅಂದರೆ ಒಂದು ಒಳ್ಳೆ ಬೌಲಿಂಗನ್ನು ಮಾಡ್ತಾಯಿದ್ದಾರೆ ಈ ಸೀಸನಲ್ಲಿ. ಸಿರಾಜ್ ಅವರು ಕೂಡ ಅಂದರೆ RCB ತಂಡಕ್ಕೆ ಆಡ್ತಾ ಇರಬೇಕಾದ್ರೆ ಕೂಡ ಅವರೊಂದು ರನ್ ಮಷಿನ್ ಆಗಿದ್ದರು. ಈಗ ಮಷಿನ್ ಅಂತಂದರೆ ಒಳ್ಳೆ ಎಕಾನಮಿಲಿ ಬೌಲಿಂಗ್ ಮಾಡ್ತಿದ್ದಾರೆ. ನೋಡೋಕ್ಕೆ ಖುಷಿ ಆಗುತ್ತೆ.
ಹಾಗೆ ಮಾಡಲಿ. ಬಟ್ ಇವತ್ತು ನಮ್ಮ ಆರ್ ಸಿ ಬಿ ತಂಡದ ವಿರುದ್ಧ ಹಾಗೆ ಮಾಡ್ದಿರ ಇರಲಿ ಅಂತ ಕೇಳ್ಕೊಳ್ಳೋಣ. ಬಟ್ ನಮ್ಮ ಆರ್ ಸಿ ಬಿ ತಂಡ ಕೂಡ ಅಂದರೆ ಅವ್ರು ಕಂಪೇರ್ ಮಾಡಿದ್ರೆ ಆರ್ ಸಿ ಬಿ ತಂಡ ಫುಲ್ಲು ಅಂದರೆ ಮೂರು ಒಂದು ಬ್ಯಾಟಿಂಗ್, ಫೀಲ್ಡಿಂಗ್, ಬೌಲಿಂಗ್ ಅಂದರೆ ಮೂರು ಸೈಡ್ಗಳಲ್ಲೂ ಕೂಡ ಒಂದು ಒಳ್ಳೆ ಪರ್ಫೆಕ್ಟ್ ಆಗಿದೆ. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ಇದಾದಮೇಲೆ ರಶೀದ್ ಖಾನ್ ಅವ್ರಿಗೂ ಕೂಡ ಈ ಸೀಸನ್ ಅಂದರೆ ಅಷ್ಟೊಂದು ಅಂದರೆ ಕಳೆದ ಒಂದಷ್ಟು ಸೀಸನ್ಗಳಲ್ಲಿ ಅವರ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡೂ ಕ್ಲಿಕ್ ಆಗ್ತಾಯಿತ್ತು. ಈ ಸೀಸನಲ್ಲಿ ಏನಕ್ಕೆ ಈ ರೀತಿ ಅಂದರೆ ಎಲ್ಲ ಬೌಲರ್ಗೂ ಅದು ಕಾಮನ್ ಆಗುತ್ತೆ. ಪ್ರೈಮ್ ಟೈಮಲ್ಲಿ ವಿಕೆಟ್ಸನ್ನು ಚೆನ್ನಾಗಿ ತೆಗೆದಿರ್ತಾರೆ. ಒಂದಷ್ಟು ವರ್ಷ ಕಳೆದ್ಮೇಲೆ ಆ ಒಂದು ಪ್ರೈಮ್ ಟೈಮ್ ಅನ್ನೋದು ಅಥವಾ ಒಂದು ಫಾರ್ಮ್ ಅನ್ನೋದು ಬೌಲಿಂಗ್ ಹಾಕೋ ಒಂದು ಇದರಲ್ಲಿ ಒಂದು ಸ್ವಲ್ಪ ವೇರಿಯೇಷನ್ಸ್ ಆಗುತ್ತೆ. ಸೊ ಇಂಥ ಬ್ಯಾಟ್ಸ್ಮನ್ ಕೂಡ ಬಂದರೂ ಅವ್ರಿಗೆ ರಶೀದ್ ಖಾನ್ ಅವರು ಬರ್ತಾಯಿದ್ದಾರೆ. ಸೊ ಅವ್ರಿಗೆ ಆರಾಮಾಗಿ ಆಡ್ಕೋಬೋದು ಅನ್ನೋ ಒಂದು ಇಂಟೆಂಟಿಂದಾನೇ ಬ್ಯಾಟಿಂಗ್ ಆಡ್ತಿದ್ದಾರೆ. ಸೊ ನೋಡೋಣ ಏನಾಗುತ್ತೆ ಅಂತ. ಇದಿಷ್ಟು ಆದಮೇಲೆ ಸಾಯಿ ಸುದರ್ಶನ್ ಅವರು ಅಂದರೆ ಸ್ವಲ್ಪ ಮ್ಯಾಚ್ಗಳಿಗೂ ಮೊದಲು ಅವರು ಅಷ್ಟೊಂದು ಫಾರ್ಮಲ್ಲಿ ಇರಲಿಲ್ಲ. ಆರ್ ಸಿ ಬಿ ತಂಡದ ವಿರುದ್ಧ ಒಂದು ಶತಕವನ್ನು ಗಳಿಸುವ ಮೂಲಕ ಫಾರ್ಮ್ಗೆ ಬಂದಿದ್ದಾರೆ. ಸೊ ಶುಭ್ಮನ್ ಗಿಲ್ ಅವರು ಒಂದು 3-4 50 ಹೊಡೆದಿದ್ದಾರೆ ಅನಿಸುತ್ತೆ ಈ ಸೀಸನಲ್ಲಿ. ನೋಡೋಣ. ಜಸ್ ಬಟ್ಲರ್ ಅವರು ಕೂಡ ಒಂದು ಲಯನ ಕಂಡುಕೊಂಡಿದ್ದಾರೆ. ಬಟ್ ಅದನ್ನು ದೊಡ್ಡ ಮೊತ್ತವನ್ನಾಗಿ ಪರಿವರ್ತಿಸ್ತಾ ಇಲ್ಲ ಅವರು. ಅಂದರೆ ಆಡ್ತಿದ್ದಾರೆ. ಒಂದು ಕೇಮಿಯೋ ಇನ್ನಿಂಗ್ಸ್ ಅಥವಾ ಆ್ಯಂಕರಿಂಗ್ ಇನ್ನಿಂಗ್ಸ್ ಬರ್ತಾಯಿದೆ. ದೊಡ್ಡ ಇನ್ನಿಂಗ್ಸ್ ಅವ್ರ ಕಡೆಯಿಂದ ಈ ಸೀಸನಲ್ಲಿ ನೋಡೋಕ್ಕೆ ಸಿಕ್ಕಿಲ್ಲ. 150 ಹೊಡೆದಿದ್ದಾರೆ ಅನಿಸುತ್ತೆ. ಸೊ ಇದಾದಮೇಲೆ ವಾಷಿಂಗ್ಟನ್ ಸುಂದರ್ ಅವರು ಕೂಡ ಇಷ್ಟು ಇಷ್ಟು ಐ ಪಿ ಎಲ್ ಸೀಸನ್ಸಲ್ಲಿ ಅಂದರೆ ಇಷ್ಟು ಐ ಪಿ ಎಲ್ ಮ್ಯಾಚಸಲ್ಲಿ ಅವ್ರ ಕಡೆಯಿಂದ ಒಂದೇ ಒಂದು 50 ಬಂದಿರುತ್ತೆ. ಅದು ಕೂಡ ಮೊನ್ನೆ ಯಾವುದೋ ಒಂದು ಮ್ಯಾಚಲ್ಲಿ ಬಂದಿರುತ್ತೆ. ಸೊ ಇದಾದಮೇಲೆ ನೋಡೋಣ ಏನಾಗ್ತಾ ಹೋಗುತ್ತೆ ಅಂತ. ಸೊ ನನಗನ್ನಿಸ್ತಾ ಇದೆ ಟಾಸ್ ಗೆದ್ದಂತಹ ತಂಡನೇ ಇವತ್ತು ಮ್ಯಾಚನ್ನು ಗೆಲ್ಲುತ್ತೆ ಅಥವಾ ಚೇಸಿಂಗ್ ಮಾಡೋ ತಂಡ ಇವತ್ತು ಮ್ಯಾಚನ್ನು ಗೆಲ್ಲುತ್ತೆ. ಸೊ ಆಲ್ ದ ಬೆಸ್ಟ್ ಆರ್ ಸಿ ಬಿ, ಚೆನ್ನಾಗಿ ಆಡಿ, ಇದನ್ನು ಹೇಳ್ಬೋದು. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಮತ್ತು ನನ್ನ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್.